ಗೈಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಕನ್ಫ್ಯೂಷನ್ ರೀಸೆಂಟ್ ಆಗಿ ಅಜಿಂಕ್ಯ ರಹಾನೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರಲ್ವಾ, ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಏನಂದ್ರೆ ಇವ್ರು ಓನ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮಾತ್ರ ರಿಟೈರ್ಮೆಂಟ್ ಕೊಟ್ಟಿರೋದು, ಇಲ್ಲ IPL ಗೂ ಏನಾದ್ರು ರಿಟೈರ್ಮೆಂಟ್ ಕೊಟ್ಟಿದ್ರ ಅನ್ನೋ ಕನ್ಫ್ಯೂಷನ್ ಇತ್ತಲ್ವಾ. ಇವಾಗ ಏನಾದ್ರು IPL ಗೂ ಕೊಟ್ಟಿದ್ರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಬೇಕಾಯ್ತು, IPL ಗೂ ಅಂತ ಹೇಳ್ಬೇಕಾಯ್ತು, ಅವ್ರು ಮೆನ್ಷನ್ ಮಾಡ್ಬೇಕಾಯ್ತು. ಬಟ್ ಅವ್ರು ಮೆನ್ಷನ್ ಮಾಡಿದಿಷ್ಟೇ, ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಇನ್ನ ಪ್ರತಿಯೊಬ್ರು ಅನ್ಕೊಳ್ಳೋದೇನು, ನಾನು ಅದೇ ತರ ಅನ್ಕೊಂಡಿದ್ದೆ. ಏನ್ ಅನ್ಕೊಂಡಿದ್ದೆ ಅಂದ್ರೆ ಓನ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಮಾತ್ರ ರಿಟೈರ್ಮೆಂಟ್ ನ ಕೊಟ್ಟಿರೋದು, IPL ಆಡ್ತಾರೆ ಅಂತ ಅನ್ಕೊಂಡಿದ್ದು. ಒಂದ್ ವೇಳೆ ಏನಾದ್ರು IPL ಗೂ ರಿಟೈರ್ಮೆಂಟ್ ನ ಕೊಡ್ತಾರೆ ಅಂದಿದ್ರೆ ಅವ್ರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಬೇಕಾಯ್ತು IPL ಅಂತ. ಅಜಿಂಕ್ಯ ರಹಾನೆ ಮೆನ್ಷನ್ ಮಾಡಿಲ್ಲ, ಮತ್ತೆ KKR ಕಡೆಯಿಂದ ಆದ್ರೂ ಪೋಸ್ಟ್ ಬರ್ಬೇಕಾಯ್ತಲ್ವಾ IPL ರಿಲೇಟೆಡ್, ಅದು ಸಹ ಬಂದಿಲ್ಲ. KKR ಪೋಸ್ಟ್ ಹಾಕಿದ್ರು, ಯಾವ ರಿಲೇಟೆಡ್ ಹಾಕಿದ್ರು ಗೊತ್ತಾ? ಅಜಿಂಕ್ಯ ರಹಾನೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ರಿಲೇಟೆಡ್ ಪೋಸ್ಟ್ ನ ಹಾಕಿದ್ದು. ಅದೇ ರೀತಿ ಬೇರೆ ಫ್ರಾಂಚೈಸಿ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ರಿಲೇಟೆಡ್ ಅಜಿಂಕ್ಯ ರಹಾನೆ ಬಗ್ಗೆ ಪೋಸ್ಟ್ ಹಾಕಿದ್ರು. KKR ಅಷ್ಟೇ ಅದ್ರ ರಿಲೇಟೆಡ್ ಹಾಕಿದ್ದು, ಬಟ್ IPL ರಿಲೇಟೆಡ್ ಏನು ಹಾಕಿದ್ದಿಲ್ಲ. ಇವಾಗ ನಿನ್ನೆಯಿಂದ ಅಜಿಂಕ್ಯ ರಹಾನೆ ರಿಲೇಟೆಡ್ ಪೋಸ್ಟ್ ನ ಮಾಡ್ತಾ ಇರೋದು KKR ಫ್ರಾಂಚೈಸಿ. KKR ಫ್ರಾಂಚೈಸಿಗೂ ಗೊತ್ತಿಲ್ಲೋ ಗೊತ್ತಿಲ್ಲ, ಇವ್ರು ರಿಟೈರ್ಮೆಂಟ್ ನ ಕೊಟ್ರಲ್ಲ, ಅದಾದ್ಮೇಲೆ ಏನಾದ್ರು ಕಮ್ಯುನಿಕೇಟ್ ಮಾಡಿದ್ರೆ ಅಜಿಂಕ್ಯ ರಹಾನೆ KKR ಫ್ರಾಂಚೈಸಿ ಜೊತೆ, ಅದನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನೋಡಿ, ರಿಟೈರ್ಮೆಂಟ್ ಕೊಟ್ಟಿದ್ದ ಆದ್ಮೇಲೆ 5 ಡೇಸ್ ಆದ್ಮೇಲೆ ಅವ್ರ ರಿಲೇಟೆಡ್ ಪೋಸ್ಟ್ ಹಾಕಿರೋದು, ಅದು IPL ರಿಲೇಟೆಡ್ ಅಲ್ವಾ. ಆ ಪೋಸ್ಟ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಥ್ಯಾಂಕ್ ಯು ಅಂತ ಹಾಕಿರೋದು. ಇವ್ರು ಏನೇನ್ ಮಾಡಿದಾರೋ ಅದಕ್ಕೆಲ್ಲ ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಅಜಿಂಕ್ಯ ರಹಾನೆ ಜರ್ನಿ KKR ಜೊತೆ ಮುಗೀತು ಅಂತ. ಇನ್ನೊಂದು ದಿ ಲಾಸ್ಟ್ ಡ್ಯಾನ್ಸ್ ಇನ್ ಫಫಾಲ್, ಅದೇ 63 ರನ್ಸ್ ಸ್ಕೋರ್ ಮಾಡ್ತಾರಲ್ಲ, ಅದೇ ಇವ್ರದ್ದು ಲಾಸ್ಟ್ ಮ್ಯಾಚ್ ಆಗಿರುತ್ತೆ KKR ಕಡೆ. ಆದ್ರಿಂದ ಇವರು IPL ಅಲ್ಲೂ ಅಷ್ಟೇ ಕಂಟಿನ್ಯೂ ಮಾಡೋದು ಅಂತೂ ನಂಗೆ ಯಾಕೋ ಡೌಟ್. ಯಾಕಂದ್ರೆ ಆಲ್ರೆಡಿ ರಿಟೈರ್ಮೆಂಟ್ ಅವ್ರು ಕೊಟ್ಬಿಟ್ಟಿದಾರಲ್ವಾ. ಅವ್ರು ಹೇಳಿರೋ ಪ್ರಕಾರ ಇದು IPL ಗೂ ಸೇರ್ಸ್ಕೊಂಡೆ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿರೋದು, ಬಟ್ ಅವರಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಆದ್ರಿಂದ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟಿದ್ರು. ಇವಾಗ IPL ಅಲ್ಲಿ ಅಜಿಂಕ್ಯ ರಹಾನೆ ನೋಡಿ ಸ್ಟಾರ್ಟ್ ಮಾಡಿದ್ದು ಯಾವ ತರ ಮಾಡಿದ್ರು, ಕ್ಯಾಪ್ಟನ್ ಆಗಿ ಸ್ಟಾರ್ಟ್ ಮಾಡಿದ್ಲ್ವಾ, ಅವಾಗ ಒಂಥರ ಚೆನ್ನಾಗ್ ಆಗಿಲ್ಲ, ಒಂಥರ ಬ್ಯಾಡ್ ಆಗಾಯ್ತು. ಬಟ್ ಎಂಡಿಂಗ್ ಯಾವ ತರ ಆಯ್ತು ಗೊತ್ತಾ? ಕನ್ಸಿಕ್ಯೂಟಿವ್ ಆಗಿ 4 ಮ್ಯಾಚಸ್ ನ ವಿನ್ ಆದ್ರು, ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ 63 ರನ್ಸ್ ಇಂದ ಎಂಡ್ ಮಾಡ್ತಾರಲ್ವಾ. ಆದ್ರಿಂದ ಒಳ್ಳೆ ಮೆಮರೀಸ್ ನ ಇಟ್ಕೊಂಡು ಹೋಗ್ತಾರೆ, ಅದೇನು ಬೇಜಾರ್ ಪಡಂಗಿಲ್ಲ. ಬಟ್ ಆದ್ರೂ ಸ್ವಲ್ಪ ಬೇಜಾರ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಒಂಥರ ಹ್ಯಾಪಿ ಮೆಮರೀಸ್ ಇಂದ ಎಂಡ್ ಮಾಡ್ತಾರಲ್ವಾ, ಅದೊಂಥರ ಖುಷಿ ಇರುತ್ತೆ ಅಜಿಂಕ್ಯ ರಹಾನೆಗೆ. ಇವಾಗ ನೋಡಿ, ಇವರು ಸ್ಪೆಸಿಫಿಕ್ ಆಗಿ ಅಜಿಂಕ್ಯ ರಹಾನೆ ಏನಾದ್ರು ಮೆನ್ಷನ್ ಮಾಡ್ಬಿಟ್ಟಿದ್ರೆ, IPL ಗೂ ಅಂತ ಏನಾದ್ರು ಮೆನ್ಷನ್ ಮಾಡಿದಿದ್ರೆ ಅವಾಗ ಈ ಕನ್ಫ್ಯೂಷನ್ ಅನ್ನೋದೇ ಇರ್ತಾ ಇಲ್ಲ. KKR ಕನ್ಫ್ಯೂಷನ್ ಇರ್ತಾ ಇದ್ದಿಲ್ಲ, ಪ್ರತಿಯೊಬ್ರು ಕನ್ಫ್ಯೂಷನ್ ಇರ್ತಾ ಇದ್ದಿಲ್ಲ. ಅವಾಗ್ಲೇ ಗೊತ್ತಾಗ್ಬಿಡ್ತಾಯ್ತು ಇವ್ರು IPL ಆಡಲ್ಲ ಅಂತ. ಬಟ್ ಇವ್ರು ಮೆನ್ಷನ್ ಮಾಡಿಲ್ಲ ಅಲ್ವಾ. ಮೆನ್ಷನ್ ಮಾಡದೇ ಇರೋ ಕಾರಣದಿಂದ ಇವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ಕೊಟ್ಟಿರೋದ, ಅದಂತೂ ಕನ್ಫರ್ಮ್ ಆಗಿತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಅಂತ. ಬಟ್ IPL ಅನ್ನೋದು ಕ್ವಶನ್ ಮಾರ್ಕ್ ಅಲ್ಲಿ ಇತ್ತು. ಇವಾಗ ಕ್ಲಾರಿಟಿ ಅನ್ನೋದು ಸಿಕ್ಕಿರುತ್ತೆ. ಇನ್ನು ರಿಟೆನ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಕ್ಲಾರಿಟಿ ಅನ್ನೋದು ಕೊಟ್ಟಿರೋದು KKR ಫ್ರಾಂಚೈಸಿ. ಅದು ಅಜಿಂಕ್ಯ ರಹಾನೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಹೌದು, ಅವ್ರು ಹೇಳಿರೋದಷ್ಟೇ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್, IPL ಏನು ಮೆನ್ಷನ್ ಮಾಡಿಲ್ಲ ಅಲ್ವಾ. ಆದ್ರಿಂದ ಅವ್ರದ್ದು ಕ್ವಶನ್ ಮಾರ್ಕ್ ಇತ್ತು. ಬಟ್ KKR ಫ್ರಾಂಚೈಸಿ ಬಂದು ಕ್ಲಾರಿಟಿನ ಕೊಟ್ಟಿರೋದು. ಯಾವ್ದು ಡಿಸ್ಕಷನ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಇವರು ಅಜಿಂಕ್ಯ ರಹಾನೆ ರಿಟೈರ್ಮೆಂಟ್ ನ ಕೊಟ್ಟಿದ್ದಾದ್ಮೇಲೆ ಅವರು ಕನ್ಫ್ಯೂಷನ್ ಇರುತ್ತೆ, ಅವ್ರು ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಅಲ್ವಾ. ಆದ್ರಿಂದ KKR ಫ್ರಾಂಚೈಸಿಗೂ ಸ್ವಲ್ಪ ಕನ್ಫ್ಯೂಷನ್ ಒಂದು ಇರುತ್ತೆ. ಅವರು ಡಿಸ್ಕಷನ್ ಮಾಡಿರ್ತಾರೆ, ನೀವು ಓನ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮಾತ್ರ ಕೊಟ್ಟಿರೋದ, ಇಲ್ಲ IPL ಗೂ ಸೇರ್ಸ್ಕೊಂಡು ಏನಾದ್ರು ಕೊಟ್ಟಿರೋದಂತ. ಅವಾಗ ಅವ್ರ ನಡುವೆ ಏನ್ ಕಮ್ಯುನಿಕೇಟ್ ಆಗಿದೆ ಗೊತ್ತಿಲ್ಲ. ಬಟ್ ಲಾಸ್ಟ್ ಗೆ KKR ಫ್ರಾಂಚೈಸಿ ಕಡೆಯಿಂದ ಕ್ಲಾರಿಟಿ ಸಿಕ್ಕಿರೋದು. ನನ್ನ ಪ್ರಕಾರ ಏನ್ ಗೊತ್ತಾ, ಅಜಿಂಕ್ಯ ರಹಾನೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಕೊಟ್ಟಿರೋದು ಓಕೆ. ಬಟ್ IPL ಅಲ್ಲಿ ಆಡ್ಬೇಕಾಯ್ತು ಮಗ. ಇನ್ನು ಅವರೆಲ್ಲ ಆ ಕೇಪಬಿಲಿಟಿ ಅನ್ನೋದಿತ್ತು. ಹೌದು, ಆಸ್ ಎ ಕ್ಯಾಪ್ಟನ್ ಆಗಿ ಆಡೋದ್ ಬೇಡ, KKR ಅವರಂಗೂ ಕ್ಯಾಪ್ಟನ್ ಇಂದ ಕೆಳಗೆ ಇಳಿಸ್ತಾ ಇದ್ರು. ಬಟ್ ಆಸ್ ಎ ಪ್ಲೇಯರ್ ಆಗಾದ್ರೂ ಆಡ್ಬೋದಾಗಿತ್ತು. ಇವ್ರಿಗೆ ಏನ್ ಅನ್ಸಿರುತ್ತೆ ಗೊತ್ತಾ, ಇವ್ರದ್ದು ರೀಸೆಂಟ್ ಆಗಿ ಒಂಥರ KKR ಕಡೆ ಅಷ್ಟೊಂದೇನು ಚೆನ್ನಾಗ್ ಆಗಿಲ್ಲ ಅಲ್ವಾ. ಒಂದ್ ವೇಳೆ ಏನಾದ್ರು ಆಕ್ಷನ್ ಹೋದ್ರು ಸಹ, ಇವಾಗ ಏನಾದ್ರು KKR ಫ್ರಾಂಚೈಸಿ ಅವ್ರನ್ನ ಬಿಟ್ಟರು ಸಹ ಇವಾಗ ಆಕ್ಷನ್ ಹೋಗ್ತಾರೆ. ಆಕ್ಷನ್ ಯಾರು ಅವ್ರನ್ನ ಪಿಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೇಜಾರ್ ಅನ್ನೋದು ಆಗುತ್ತೆ, ಖಂಡಿತ ಹಾಗೆ ಆಗುತ್ತೆ. ಹಾಗಾದ್ರೆ ಇವ್ರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಏನಾದ್ರು ಚೆನ್ನಾಗಿ ಆಡಿದಿದ್ರೆ ಇವಾಗ 100% ಕನ್ಫರ್ಮ್ ಅನ್ನೋದು ಇರ್ತಾ ಇತ್ತು. ಹೌದು, ನಾನು ಯಾರಾದ್ರೂ ಪಿಕ್ ಮಾಡೇ ಮಾಡ್ತಾರಂತ. ಬಟ್ ಇವ್ರಿಗೆ ಸ್ವಲ್ಪ ಡೌಟ್ ಅನ್ನೋದು ಇರುತ್ತೆ ಅಲ್ವಾ. ಆದ್ರಿಂದ ಸುಮ್ನೆ ಯಾಕೆ ಆಕ್ಷನ್ಗೆ ಹೋಗೋದು ಬೇಡ, ಏನು ಬೇಡ ಅನ್ಬಿಟ್ಟು ನನ್ನ ಅನ್ಸಂಗೆ IPL ಗೂ ರಿಟೈರ್ಮೆಂಟ್ ನ ಕೊಟ್ಟಿರೋದು ಮಗ. ಇವಾಗ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಜಿಂಕ್ಯ ರಹಾನೆ IPL ಅಲ್ಲಿ ಇನ್ನೂ ಮುಂದುವರಿಬೇಕಾಗಿತ್ತಾ, ಇಲ್ಲಾಂದ್ರೆ ರಿಟೈರ್ಮೆಂಟ್ ಕೊಟ್ಟಿರೋದೇ ಒಳ್ಳೇದಂತ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಟೇಕ್ ಕೇರ್, ಬಾಯ್.